ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸೀನಾ ಕ್ಯಾರೆಕ್ಟರ್ ಜೊತೆಗೆ ಗ್ರಾಮಾಯಣ ಅಂತ ಅಂದಾಗ 3ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಆದರೆ ಇಡೀ ಗ್ರಾಮಾಯಣದ ಜರ್ನಿಯಲ್ಲಿ ಏನಾದರೂ ನೀವು ತಗೊಂಡು ಹೋಗೋದಿದ್ರೆ ವಾಟ್ ಈಸ್ ದ್ಯಾಟ್? ಅದ್ರ ಜೊತೆಗೆ ನಿಮ್ಮ ಮಾತು ಚಂದ್ರವ್ರೆ, ಒಂದು ಸ್ಕ್ರಿಪ್ಟ್ ಕೊಡಿ. ಮಾತಾಡೋದೇನಂತ ಗೊತ್ತಾಗ್ತಿಲ್ಲ. ಸೊ ನನಗೆ ಇದು ಫಸ್ಟ್ ಟೈಮ್ ಒಂದು ಲಾಂಚ್ ಮಾಡಿದಾಗ, ಗ್ರಾಮಾಯಣ ಲಾಂಚ್ ಮಾಡಿದಾಗ ನಾನು ಚಂದ್ರವ್ರು ಮಾತಾಡ್ತಿದ್ವಿ. ನಾನು ಇದೇ ರೀತಿ ಚಂದ್ರವ್ರಿಗೆ ಕೇಳಿದ್ದೆ, ಚಂದ್ರ ಒಂದಷ್ಟು ಪಾಯಿಂಟ್ಸ್ ಕೊಡಿ, ಅದನ್ನ ಹೋಗಿ ನಾನು ಹೇಳ್ತೀನಿ ಅಂತ. ಆಯ್ತು ಸರ್ ಕೊಡ್ತೀನಿ ಅಂದ್ಬಿಟ್ಟು ಒಂದಷ್ಟು ಪಾಯಿಂಟ್ಸ್ ಹೇಳಿದ್ರು. ಸೊ ನನಗಿಂತ ಮುಂಚೆ ಚಂದ್ರವ್ರು ಹೋಗಿ ಮಾತಾಡಬೇಕಿತ್ತು. ಆ ಪಾಯಿಂಟ್ಸ್ ಎಲ್ಲ ಚಂದ್ರವ್ರು ಹೇಳ್ತಿದ್ರು. ಆಮೇಲೆ ಈಗ 3 ಜನ ತಿರ್ಗಾ ನಿಂತ್ಕೊಂಡಾಗ ಅದೇ ಜ್ಞಾಪಕಕ್ಕೆ ಬಂತು. ಸೊ ಮೊದಲಿಗೆ ನಮ್ಮ ಪ್ರೊಡ್ಯೂಸರ್ಸ್, ಲಹರಿ ಸಂಸ್ಥೆ, ನಿಮ್ಮಿಂದ ಈ ಸಿನಿಮಾ ಸಾಧ್ಯ ಆಗ್ತಿರ್ಲಿಲ್ಲ, ತುಂಬ ಥ್ಯಾಂಕ್ಸ್. ಆಮೇಲೆ ಅದರಲ್ಲಿ ಸ್ಪೆಷಲ್ ಥ್ಯಾಂಕ್ಸ್ ನವೀನ್ ಅವ್ರಿಗೆ. ಸೆಕೆಂಡ್ಲಿ ನಮ್ಮಪ್ಪ, ನಮ್ಮಮ್ಮ, ನನ್ನ ತಮ್ಮ, ಈ ಇಡೀ ಜರ್ನಿಗೆ ಬಿಗ್ಗೆಸ್ಟ್ ಸಪೋರ್ಟ್. ಸೊ ಇವರು ಇಲ್ಲದೇನೂ ಸಿನಿಮಾ ಆಗ್ತಿರ್ಲಿಲ್ಲ. ಮತ್ತು ನನ್ನ ಚಿಕ್ಕಪ್ಪ ಮತ್ತು ನನ್ನ ದೊಡ್ಡಪ್ಪ ಪ್ರತಿ ಹಂತದಲ್ಲೂ ಈ ಸಿನಿಮಾಗೆ ಮೋಟಿವೇಟ್ ಮಾಡ್ತಾನೆ ಇದ್ರು, ಆಮೇಲೆ ಭರವಸೆ ಕೊಡ್ತಾನೆ ಇದ್ರು. ಸೊ ಇವರೆಲ್ಲನೂ ನೆನ್ಸ್ಕೊಳ್ಳೋಕ್ಕೆ ತುಂಬ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಟೆಕ್ನಿಷಿಯನ್ಸ್ ಸಂತೋಷ್ ಸರ್, ಮುರಳಿ ಸರ್, ಡ್ಯಾನಿ ಮಾಸ್ಟರ್, ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ನಿಮ್ಮಿಂದನೇ ಈ ಟ್ರೈಲರ್ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋದು ನನಗೆ ತುಂಬ ಖುಷಿ ಆಗ್ತಿದೆ. ಆಮೇಲೆ ಜೊತೆಗೆ ಈ ಸಿನಿಮಾದಲ್ಲಿ ಯಶಸ್ವಿನಿ ಅವರು ಒಂದು ಚಿಕ್ಕ ಪಾರ್ಟ್ ಮಾಡಿದ್ರು, ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್. ಗ್ರಾಮಾಯಣ ಬಗ್ಗೆ, ಆಮೇಲೆ ನಾಗೂರೇ ನಿಮಗೂ ಕೂಡ. ಚಂದ್ರವರೇ, ನಿಮ್ಮ ಬಗ್ಗೆ ಏನು ಹೇಳೋದು? ಎಲ್ಲರೂ ಗೊತ್ತಿದೆ, ಎಲ್ಲರೂ ಮಾತಾಡಿದ್ದಾರೆ. ಥ್ಯಾಂಕ್ಸ್ ಲಾಟ್ ಈ ಸಿನಿಮಾ ಮಾಡಿದ್ದಕ್ಕೆ. ನನಗೆ ಈ ಸಿನಿಮಾಗೆ ಅಂದರೆ ಒಂದು ಪಾರ್ಟಲ್ಲಿ ಇರೋಕ್ಕೆ ತುಂಬ ತುಂಬ ಥ್ಯಾಂಕ್ಸು. ಸೊ ಗ್ರಾಮಾಯಣ ಬಗ್ಗೆ ಏನು ಹೇಳೋದು? ಗ್ರಾಮಾಯಣ ಬಗ್ಗೆ 8 ವರ್ಷದಿಂದ ಹೇಳ್ತಾನೆ ಇದ್ದೀನಿ. ನಮ್ಮ ಎಲ್ಲ ರಿಪೋರ್ಟರ್ಸ್ಗೂ ಗ್ರಾಮಾಯಣ ಬಗ್ಗೆ ಗೊತ್ತು. ನೀವಂತೂ 8 ವರ್ಷದಿಂದ ಕೇಳ್ತಾನೆ ಇದ್ದೀರಾ. ಈಗ ಫೈನಲ್ ನಿಮ್ಮ ಮುಂದೆ ಇದೆ. ಇವಾಗ ಇದು ನಿಮ್ಮ ರೆಸ್ಪಾನ್ಸಿಬಿಲಿಟಿ. ನನ್ನ ರೆಸ್ಪಾನ್ಸಿಬಿಲಿಟಿ ಎಷ್ಟಿತ್ತು, ಇದು ನಿಮ್ಮ ರೆಸ್ಪಾನ್ಸಿಬಿಲಿಟಿ. ನೀವೇ ಅದನ್ನ ಎಲ್ಲ ಕಡೆ ರೀಚ್ ಮಾಡೋಕ್ಕೆ. ಸೊ ಗ್ರಾಮಾಯಣದಿಂದ ನಾನೇನು ತೊಗೊಂಡೋದೆ ಅಂತ ಒಂದು ಅಷ್ಟು ಹೇಳ್ತೀನಿ. ಒಂದೇನಾದ್ರು ಆಗಬೇಕಂದ್ರೆ ಅದು ಹಾಗೇ ಆಗುತ್ತೆ. ಅದು ಯಾವಾಗ ಆಗಬೇಕು ಅವಾಗ ಹಾಗೇ ಆಗುತ್ತೆ. ಸೊ ತಲೆ ಕೆಡಿಸ್ಕೊಳ್ಳೋದೇ ಬೇಡ. ಆಮೇಲೆ ಗ್ರಾಮಾಯಣ ಶುರು ಮಾಡೋಕ್ಕಿಂತ ಮುಂಚೆ ನನಗೆ ನನ್ನ ಮನಸ್ಸಲ್ಲಿ ನಾನು, ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸು ಅಷ್ಟೇ ಇತ್ತು. ಗ್ರಾಮಾಯಣ ಮಾಡ್ತಾ ಸಮಾಜ, ಜನ, ನಮ್ಮ ನಾಡು ಅಂತ ನನ್ನ ಮೈಂಡ್ ಓಪನ್ ಆಯಿತು. ಸೊ ಅದು ನನ್ನ ಬಿಗ್ಗೆಸ್ಟ್ ಟೇಕ್ ಅವೇ ಅಂತ ಅನಿಸುತ್ತೆ. ಆಮೇಲೆ 3ನೇದು, ನಮ್ಮ ಅಭಿಮಾನಿಗಳು ಯಾವಾಗಲೂ ಹೇಳ್ತಿರ್ತೀರಾ ಬರೀ ಸಾಫ್ಟ್ ರೋಲ್ ಮಾಡ್ತೀರಾ ಅಂತ. ಅದಕ್ಕೆ ಇವಾಗ ಒಂದು ಪ್ರಾಪರ್ ಪವರ್ಫುಲ್ ರೋಲ್ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಆಮೇಲೆ ಲಾಸ್ಟಲ್ಲಿ ಆಯಿತು, ಎಲ್ಲ ಹೇಳಾಯ್ತು ಅನಿಸುತ್ತೆ. ಲಾಸ್ಟಲ್ಲಿ ಒಂದೇ ಒಂದು ಡೈಲಾಗು. ಆಮೇಲೆ ಈ ಡೈಲಾಗು ನಾನು ಅಪರ್ಣ ಮ್ಯಾಮ್ ಆಮೇಲೆ ನನಗೆ ಫಸ್ಟ್ ಡೈಲಾಗ್ ಇತ್ತು. ನಮ್ಮ ಸಿನಿಮಾದಲ್ಲೂ ಫಸ್ಟ್ ಡೈಲಾಗ್ ಅಂತ ಅನಿಸುತ್ತೆ ಅವ್ರ ಜೊತೆ. ಜನ್ಮ ಚಾಳಾಡುವಂತೆ ಬಿಡಮ್ಮ, ಯಾವಾಗಲೂ ಅವಳೆ ಕಯ್ಯ ಅಂತೀಯಲ್ಲ, ನಿಂಗೆ ಬಾಯಿ ನೋವಲ್ವಾ? ಮರದಿರ್ಬೇಕು ನಿನ್ನ ಬಾಯಿ. ಸೊ ಇದು ನನ್ನ, ಆಮೇಲೆ ಅಪರ್ಣ ಮ್ಯಾಮ್ ಜೊತೆ ಫಸ್ಟ್ ಡೈಲಾಗು. ಅದನ್ನ ಇವತ್ತು ನೆನ್ಸ್ಕೊಳ್ತೀನಿ. ಆಮೇಲೆ ಥ್ಯಾಂಕ್ ಯು. ಜುಲೈ 3 ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ಬಂದು ನೋಡಿ. ಇನ್ನೊಂಚೂರು ಏನು ಹೇಳ್ಬೇಕು? ಹೇಳಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ನಾನು ಆವಾಗಲೇ ಮಾತಾಡೋದಕ್ಕೆ ತುಂಬ ಕಷ್ಟ ಆಯಿತು, ಅದಕ್ಕೆ ನಿಲ್ಲಿಸ್ಬಿಟ್ಟೆ. ಹಂಸಲೇಖ ಸರು ಈ ಗ್ರಾಮಾಯಣ ಸ್ಕ್ರಿಪ್ಟ್ ಓದಿದ್ದಾರೆ. ಅವ್ರಿಗೆ ಗೊತ್ತು, ಕರೆದ ತಕ್ಷಣವೇ ಅವರು ಖುಷಿಯಾಗಿ ಬಂದು ಅವ್ರಿಗೇನೋ ಸಡನ್ನಾಗಿ ಯಾವುದೋ ಒಂದು ಕರೆ ಬಂತು, ಹಾಗಾಗಿ ಹೊರಟರು. ಸರ್ ಮತ್ತೆ ಸಿಕ್ಕಿನ ಕೊಡೋ ನಾನು ಹೇಳ್ತೀನಿ ಅಂತ ಹೇಳಿ ಹೊರಟರು. ಸೊ ಅವರಿಗೆ ನಾನು ಯಾವತ್ತೂ, ಸರ್ ನೀವು ಕಾರ್ಯಕ್ರಮಕ್ಕೆ ಬಂದಿದ್ದೆ ನನ್ನ ಭಾಗ್ಯ ಸರ್, ನನ್ನ ಸ್ಕ್ರಿಪ್ಟ್ ಓದಿದ್ದೆ ಭಾಗ್ಯ ಸರ್, ನಿಮ್ಮ ಸ್ನೇಹ ನನಗೆ ಸಿಕ್ಕಿರೋದು ದೊಡ್ಡ ಭಾಗ್ಯ ಸರ್, ನೀವು ಕಾರ್ಯಕ್ರಮಕ್ಕೆ ಬಂದಿದ್ದು ನನಗೆ ಭಾಳ ಖುಷಿ ಆಯಿತು. ತುಂಬ ಥ್ಯಾಂಕ್ಸ್ ಸರ್. ಆ್ಯಂಡ್ ಸುನಿ ಸರ್ ನೀವು ಕೂಡ ಅವತ್ತು ಸ್ಕ್ರಿಪ್ಟ್ ಓದ್ಬಿಟ್ಟು ಈ ಮೊದಲನೇ ಸಿನಿಮಾ ಅಂತ ಏನೋ ಮಾಡಿದ್ರೆ ನೀನು ಗ್ರಾಮಾಯಣ ಬಿಟ್ಟು ಬೇರೆ ಮಾಡಬೇಡ, ಎನರ್ಜಿ ಬೇಕು ಇದಕ್ಕೆ ಅಂತ ಹೇಳಿದ್ರು. ಸರ್ ನೀವು ಅವತ್ತು ಅದೇನಾದ್ರು ಹೇಳಿಲ್ಲ ಅಂದರೆ ಮೋಸ್ಟ್ಲಿ ಇದು 2ನೇ ಸಿನಿಮಾ ಮಾಡೋದಕ್ಕೆ ಎನರ್ಜಿ ಆಗ್ತಾಯಿಲ್ಲ ಸರ್. ಥ್ಯಾಂಕ್ ಯು ಸರ್. ಆ್ಯಂಡ್ ನೀವು ಅವತ್ತು ಓದಿ ಆ ಕೊಟ್ಟು ಪ್ರೋತ್ಸಾಹಕ್ಕೆ ಖುಷಿ ಸರ್. ಥ್ಯಾಂಕ್ ಯು ಸರ್. ಇವತ್ತು ಫೈನಲ್ ಆಗ್ತದೆ. ಆ್ಯಂಡ್ ನವೀನ ಥ್ಯಾಂಕ್ ಯು ಕಣ. ಪ್ರಮೋದ್ ಸರ್ ಥ್ಯಾಂಕ್ಸ್.
ಥ್ಯಾಂಕ್ ಯು ಸುನಿ ಅವರೇ, ಥ್ಯಾಂಕ್ ಯು ನವೀನ್ ಅವರೇ, ತುಂಬ ಥ್ಯಾಂಕ್ಸ್ ನೀವು ಇಬ್ಬರು ಇವತ್ತು ಫಂಕ್ಷನ್ಗೆ ಬಂದರು. ಆ್ಯಂಡ್ ಇನ್ನೊಂದು ಹೊಸ್ತಾರೆ ಸರ್ ಫೋನ್ ಮಾಡಿ, ನಾಗರಾಜ್ ಹೊಸ್ತಾರೆ ಸರ್ ಫೋನ್ ಮಾಡಿದ ತಕ್ಷಣ ನನಗೆ ಅವ್ರಿಗೆ ಫೋನ್ ಮಾಡಿದ್ರೆ ಅಪರ್ಣ ಮ್ಯಾಮ್ ಫೋನ್ ಮಾಡ್ದಂಗೆ ಅನಿಸುತ್ತೆ. ಅದೇ ಭಾಷೆ, ಅದೇ ಲಯ. ಸರ್ ನಾನು ಮನೆಗೆ ಬರ್ತೀನಿ ಸರ್, ಬಿಡುವಾಗ್ತೀನಿ ನೆಕ್ಸ್ಟ್ ವೀಕಿಂದ, ಖಂಡಿತ ಬರ್ತೀನಿ, ನಾನು ಮಾತಾಡ್ತೀನಿ. ಆ್ಯಂಡ್ ಮ್ಯಾಮ್ ನೀವು ಎಲ್ಲಿದ್ದೀರಾ ಹಂಗೆ ಗೊತ್ತು, ನೀವು ತುಂಬ ಇಷ್ಟಪಡ್ತೀರಾ, ಈ ಸಿನಿಮಾ ಚೆನ್ನಾಗಾಗಿದೆ. ಆಮೇಲೆ ಕೊನೆಗೆ ಮರ್ತೋಯ್ತು, ನಮ್ಮ ಎಡಿಟರ್ ದೀಪು ಅವರು, ಆಮೇಲೆ ಅವ್ರ ಎಕ್ಸ್ಪೀರಿಯನ್ಸ್ ತುಂಬ ಪ್ಲೇ ಆಯಿತು ನಮ್ಮ ಸಿನಿಮಾದಲ್ಲಿ. ನನ್ನ ಸಿನಿಮಾ ತುಂಬ ಚೆನ್ನಾಗಿ ಬಂತು. ಆಮೇಲೆ ಮರ್ತೋಯ್ತು ಮೇಘ, ಆಮೇಲೆ ಗೋಪಾಲ್ ದೇಶಪಾಂಡೆ ಅವರು, ಇವರಿಬ್ರು ಆಕ್ಚುಲಿ ನನಗೆ ಸಪೋರ್ಟ್ ಮಾಡಿರೋಷ್ಟು ಯಾರು ಸಪೋರ್ಟ್ ಮಾಡಿರಲಿಲ್ಲ. ಸೊ ಅವರ ಎಂಕರೇಜ್ಮೆಂಟ್, ಅವರ ಮೋಟಿವೇಶನ್ನೇ ನನ್ನ ಈ ಪರ್ಫಾರ್ಮೆನ್ಸ್ ಆಚೆ ಬಂದಿತ್ತು ಅನಿಸುತ್ತೆ. ಸೊ ಅವರಿಬ್ರಿಗೂ ತುಂಬ ಥ್ಯಾಂಕ್ ಯು. ನೀವೆಲ್ಲ ಬಂದಿದ್ದು ತುಂಬ ಖುಷಿಯಾಗಿದೆ. ಈ ಸಿನಿಮಾ ಪ್ರಾಮಾಣಿಕವಾಗಿ ಪ್ರೀತಿಯಿಂದ ಮಾಡಿರೋ ಸಿನಿಮಾ. ಎಷ್ಟು ವರ್ಷದಿಂದ ನಮ್ಮ ಮಡಿಲಲ್ಲಿತ್ತು, ಇವತ್ತು ನಿಮ್ಮ ಮಡಿಲಿಗೆ ಆಗ್ತಿದ್ದೀವಿ. ಕಾಪಾಡಿ. ಥ್ಯಾಂಕ್ ಯು. ಕನ್ನಡ ಸಿನಿಮಾ ಗೆಲ್ಲಿಸಿ, ಸಿನಿಮಾ ಥಿಯೇಟರ್ನಲ್ಲೇ ನೋಡಿ. ಥ್ಯಾಂಕ್ ಯು ಸೊ ಮಚ್. ಅಪ್ಪಾಜಿ ಅಮ್ಮ ದಯವಿಟ್ಟು ವೇದಿಕೆಗೆ ಬರಬೇಕು. ನಮ್ಮ ಸಂಸ್ಥೆಯ ಪರವಾಗಿ ಒಂದು SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.